ಭಾರತೀಯ ಜನತಾ ಪಕ್ಷ ಬುರುಡೆ ಪಕ್ಷ ಆದರೆ ನಿಮ್ಮ ಪಕ್ಷ ಯಾವುದು? ನೀವೇನು ಬುರುಡೆ ಬಿಡ್ತಾ ಇಲ್ವಾ? ನಿಮ್ಮ ಇಲಾಖೆಯನ್ನು ಸರಿಯಾಗಿ ನಿಭಾಯಿಸೋಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ಬೇರೆ ಪಕ್ಷದ ಬಗ್ಗೆ ಬುರುಡೆ, ನೀವು ಪ್ರತಿನಿತ್ಯ ಬುರುಡೆ ನೀವು ಬಿಡ್ತಾ ಇದ್ದೀರಾ. ರಾಮಲಿಂಗಾರೆಡ್ಡಿ ಅವರು ಪದೇ ಪದೇ ಕೇವಲ ನಿನ್ನೆ ಮೊನ್ನೆ ಅಲ್ಲ, ಅವರು ಪ್ರತಿ ಸಲ ಆನೇಕಲ್ ತಾಲೂಕಲ್ಲಿ ಅನೇಕ ಮಾಧ್ಯಮಗಳ ಮುಖಾಂತರ ಪಕ್ಷವನ್ನು ತುಂಬ ಹಗುರವಾಗಿ ನೋಡಿರುವಂಥದ್ದು ನಾವು ಮಾಧ್ಯಮದ ಮುಖಾಂತರ ನೋಡಿದ್ದೀನಿ. ಇದು ಮೊನ್ನೆ ಪದೇ ಪದೇ ಬುರುಡೆ ಅಂತ ಹೇಳುವಂಥದ್ದು ಅದು ಅವರ ವ್ಯಕ್ತಿತ್ವಕ್ಕೆ ಶೋಭೆಯಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ಸಿದ್ಧಾಂತಗಳು ಇರುತ್ತೆ, ಅವ್ರದ್ದೇ ಪಕ್ಷದ ಅವ್ರದ್ದೇ ಆದಂಥ ಸಿದ್ಧಾಂತಗಳಿರುತ್ತೆ. ಆದರೆ ಭಾರತೀಯ ಜನತಾ ಪಕ್ಷ ಬುರುಡೆ ಪಕ್ಷ ಆದರೆ ನಿಮ್ಮ ಪಕ್ಷ ಯಾವುದು? ನೀವೇನು ಬುರುಡೆ ಬಿಡ್ತಾ ಇಲ್ವಾ? ನೀವು ಫ್ರೀ ಅಂತ ಮಾಡಿ ಇವತ್ತು ಬಸ್ನಲ್ಲಿ ಫ್ರೀ ಓಡಾಡಿಸಿ ಇವತ್ತು ಅದೇನೋ ಇದು ತಗೊಂಡ್ರು, ಏನೋ ಅವಾರ್ಡ್ ತಗೊಂಡ್ರು. ಅಂದರೆ ಸರ್ಕಾರದ ದುಡ್ಡು, ಜನಗಳ ದುಡ್ಡು ನೀವು ಫ್ರೀಯಾಗಿ ಕೊಟ್ಬಿಟ್ಟು ನೀವು ಅವಾರ್ಡ್ ತಗೊಳ್ತಾ ಇದ್ದೀರಾ. ಆದರೆ ಸಂಸ್ಥೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ನಿಮ್ಮ ಇಲಾಖೆಯನ್ನು ಸರಿಯಾಗಿ ನಿಭಾಯಿಸೋಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ಬೇರೆ ಪಕ್ಷದ ಬಗ್ಗೆ ಬುರುಡೆ, ನೀವು ಪ್ರತಿನಿತ್ಯ ಬುರುಡೆ ನೀವು ಬಿಡ್ತಾ ಇದ್ದೀರಾ. ಬೇರೆ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ ಬುರುಡೆ ಅಂತ? ಇದನ್ನು ದಯವಿಟ್ಟು ತಿದ್ದುಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ತುಂಬ ಹಿರಿಯರಿದ್ದೀರಾ. ನೀವು ಪದೇ ಈ ರೀತಿ ಹಗುರವಾಗಿ ಮಾತಾಡೋದನ್ನು ನಾನು ಆನೇಕಲ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಪ್ರಬಲವಾಗಿ ಖಂಡಿಸ್ತಾ ಇದ್ದೇನೆ.